ಎಸ್ ಇದರ ಬಗ್ಗೆ ಇನ್ನಷ್ಟು ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಇಸ್ರೋ ನಿವೃತ್ತಿ ವಿಜ್ಞಾನಿ ಆಗಿರ್ತಕ್ಕಂಥ ಡಾಕ್ಟರ್ ರಾಜು ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಈಗ ಸಕ್ಸಸ್ಫುಲ್ ಆಗಿ ಖಾಸಗಿ ರಾಕೆಟ್ ಉಡಾವಣೆ ಆಗಿರ್ತಕ್ಕಂಥದ್ದು ವಿಕ್ರಮ್ 1 ಯಶಸ್ವಿಯಾಗಿ ಈಗ ಹೋಗ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗ ಮೊದಲಿಗೆ ತಾಂತ್ರಿಕ ದೋಷ ಯಾವ ವ್ಯವಸ್ಥೆಯಲ್ಲಿ ಕಂಡು ಬರುತ್ತೆ ಸರ್? ಅದು ತಾಂತ್ರಿಕ ದೋಷ ಇರೋದು ಯಾವ ರೀತಿ ಗೊತ್ತಾಗುತ್ತೆ, ಹೇಗೆ ಅಂತ ಒಂದಿಷ್ಟು ವಿಚಾರಗಳನ್ನ. ಹೌದು, ನೀವು ಟಿವಿನಲ್ಲಿ ನೋಡ್ಬೋದು. ಏನಂದ್ರೆ ಅಲ್ಲಿ ಒಂದು ರಾಕೆಟ್ ಮೇಲೆ ಹೋಗ್ತಾ 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 ಎಕ್ಸ್ ಆಕ್ಸಿಸ್ ಎಷ್ಟು ದೂರ ಹೋಗಿದೆ ಅಂತ ತೋರ್ಸತ್ತೆ, ವೈ ಆಕ್ಸಿಸ್ ಅಲ್ಲಿ ಯಾವ ಆಲ್ಟಿಟ್ಯೂಡ್ ಹೋಗಿದೆ ಅಂದ್ರೆ ಎಷ್ಟು ಎತ್ತರ ಎಷ್ಟು ದೂರ ಹೋಗಿದೆ ಅದು ಗ್ರಾಫ್ ಮೂಲಕ ಬರುತ್ತೆ. ಆ ಗ್ರಾಫ್ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಆಮೇಲೆ ಬೇರೆ ಬೇರೆ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಅಲ್ಲಿ ಅವಾಗ ಮೋಟರ್ ಆನ್ ಮಾಡ್ತಾರೆ ಲಾಂಚ್ ಮಾಡಕ್ಕೆ. ಹೈಯರ್ ಅಂಡ್ ಹೈಯರ್ ಎತ್ತರಕ್ಕೆ ಹೋಗ್ತಾ ಹೋಗ್ತಾ ಅದಕ್ಕೆ ಬೇರೆ ಬೇರೆ ಸ್ಟೇಜ್ ಅಲ್ಲಿ ಬೇರೆ ಬೇರೆ ಪವರ್ ರಾಕೆಟ್ಗೆ ತಗೊಂಡೋಗತ್ತೆ. ಅದು ತೋರುತ್ತೆ ಸ್ಟಾರ್ಟೆಡ್ ಬರ್ನಿಂಗ್. ಫಾರ್ ಎಕ್ಸಾಂಪಲ್ ನೀವು ನೋಡ್ತೀರಾ, ಒಂದು ಫೇಸ್ 1 ರಾಕೆಟ್ ಬರ್ನಿಂಗ್ ಅಂತಾರೆ, ಅದು ಮುಗ್ದೋಗತ್ತೆ. 10 ಸ್ಟೇಜ್ ಆಗೋಗುತ್ತೆ. ಸೆಕೆಂಡ್ ಸ್ಟೇಜ್ ರಾಕೆಟ್ ಫೇಸ್ 2 ರಾಕೆಟ್ ಬರ್ನಿಂಗ್ ಆನ್ ಅಂತ ಬರುತ್ತೆ. ಅದು ಇನ್ನಷ್ಟು ದೂರ ಕರ್ಕೊಂಡು ಹೋಗುತ್ತೆ, ಹೈಟ್ ಕರ್ಕೊಂಡು ಹೋಗುತ್ತೆ. ಅದಕ್ಕೆ ಇಷ್ಟು ಟೈಮ್ ಇರುತ್ತೆ ಅಂತ, ಎಷ್ಟು 4 ನಿಮಿಷನ 3 ನಿಮಿಷ ಎಷ್ಟು ಅದ್ರ ಪ್ರಕಾರ ಅದ್ರದ್ದು ಅದು ಗ್ರಾಫ್ ಅಲ್ಲೇ ತೋರ್ಸುತ್ತೆ. ಆಮೇಲೆ ಅದು ಕೆಲಸ ಮುಗಿದ ತಕ್ಷಣ ಅದ್ರಕ್ಕೆ ಸೆಪರೇಟ್ ಆಗೋಗುತ್ತೆ. 3ನೇ ಸ್ಟೇಜ್ ಇವಾಗ ಇದು ನಿಮ್ಮ ಸ್ಕೈ ರೂಟ್ ಒಂದು 3 ಸ್ಟೇಜ್ ಇದೆ ಅಂತ ಕಾಣುತ್ತೆ ನನಗೆ. 3 ಸ್ಟೇಜ್ ಅಲ್ಲಿ ಕೂಡ ವಿಕ್ರಮ್ 1, ವಿಕ್ರಮ್ 2, ವಿಕ್ರಮ್ 3 ಅದು ಒಂದೊಂದು ಸ್ಟೇಜ್ ಒಂದೊಂದು ಹೈಟ್ ಕರ್ಕೊಂಡು ಹೋಗುತ್ತೆ. ಅಷ್ಟು ಪವರ್ ಲಾಂಚ್ ಎಲ್ಲಿಂದ ಭೂಮಿಯಿಂದ ಹೋಗ್ಬೇಕಾದ್ರೆ ಪವರ್ಫುಲ್ ರಾಕೆಟ್ ಇರುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ಕಡಿಮೆ ಕಡಿಮೆ ಆಗ್ತಾ ಹೋಗುತ್ತೆ. ಕೊನೆಗೆ ಫೈನಲ್ ಅಲ್ಲಿ ಕೋಸ್ಟಿಂಗ್ ಫೇಸ್ ಅಂತ ಇರುತ್ತೆ. ಅದು ನೀವು ಟಿವಿ ನೋಡ್ಬೋದು. ಅಲ್ಲಿಗೆ ಲಾಂಚ್ ಸಕ್ಸಸ್ಫುಲ್. ಆಮೇಲೆ ಸ್ಯಾಟಲೈಟ್ ಅನ್ಪಾಟ್ ಅನ್ನು ಹೋಗ್ತಾ ಇರುತ್ತೆ. ಅಲ್ಲಿಗೂ ಬಹಳ ಹುಷಾರಾಗಬೇಕು. ಏನ್ ಬೇಕಾದ್ರು ಅಂದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಸಂಭವ ಇದೆ. ಥ್ರಸ್ಟರ್ ಫೈರ್ ಆಗ್ಬೇಕು, ಮೋಟರ್ ಪೂರಾ ಅದ್ರದ್ದು ಫ್ಯೂಯಲ್ ಕಂಪ್ಲೀಟ್ ಮಾಡ್ಕೋಬೇಕು. ಅದು ಇದರ ಒಂದ್ ಸ್ವಲ್ಪ ನೋಡ್ತಾ ಇರ್ತಾರೆ ಕೆಳಗಡೆಯಿಂದ ರೆಡಾರ್ ಮೂಲಕ ಮೂಲಕ ಎಲ್ಲ ನೋಡ್ತಿರ್ತಾರೆ. ನಿಮ್ಗೆ ಒಂದು ಪೇಜ್ ಬರುತ್ತೆ ಮಾನಿಟರ್ ಮಾಡೋದಕ್ಕೆ ಯಾವ್ಯಾವ ಸಿಸ್ಟಮ್ ವರ್ಕ್ ಆಗ್ತಾ ಇದೆಯಾ, ಅದ್ರ ಟೆಂಪರೇಚರ್ ಹೇಗಿದೆ, ಫ್ಯೂಯಲ್ ಇದೆಯಾ, ಅಲ್ಲಿಗೆ ಎಲ್ಲಾ ತರನು ನೀವು ಸ್ಕ್ರೀನ್ ಅಲ್ಲೇ ನೋಡ್ಕೋಬಹುದು. ಒಬ್ಬೊಬ್ಬ ಎಕ್ಸ್ಪರ್ಟ್ ಒಂದೊಂದು ಸ್ಕ್ರೀನ್ ಅಲ್ಲಿ ಕೂತಿರ್ತಾರೆ. ಅವರುಗಳು ಮಾನಿಟರ್ ಮಾಡಿ ಇಸ್ ಹೆಲ್ತಿ, ಸಕ್ಸಸ್ಫುಲ್, ಫೇಸ್ 1 ಇಸ್ ಓವರ್, ಫೇಸ್ 2 ಓವರ್, ಫೇಸ್ 3 ಸ್ಟಾರ್ಟೆಡ್ ಆ ತರ ಇರುತ್ತೆ. ಅದು ಯಾವಾಗ 100% ಸಕ್ಸಸ್ ಅಂದ್ರೆ ಕೊನೆ ಫೇಸ್ ಅಲ್ಲಿ ಇವಾಗ ಇದು 350 ಕಿಲೋಮೀಟರ್ ಹೋಗ್ಬೇಕು ಅಂದ್ರೆ ಅಲ್ಲಿ ಹೋದ ತಕ್ಷಣ ಸ್ಯಾಟಲೈಟ್ ಕೆಲಸ ಶುರು ಆಗತ್ತೆ. ಅದು ಅಲ್ಲಿವರೆಗೂ ಸ್ವಲ್ಪ ಆಂಗ್ಸೈಟಿ ನಮ್ಗೆ. ಕೇಳ್ತಾ ಇದೆಯಾ? ಕೇಳ್ತಾ ಸರ್, ಹೇಳಿ ಸರ್. ಇಂಟ್ರೆಸ್ಟಿಂಗ್ ಆಗಿದೆ ಹೇಳಿ ಸರ್. ಏನಂದ್ರೆ ನಮ್ಗೆ ನಾವು ಇದ್ರಲ್ಲಿ ಏನು ವಿಶೇಷ ಅಂದ್ರೆ ಸೋಫಾರ್ ಪ್ರೈವೇಟ್ ಅವರು ಲಾಂಚ್ ವೆಹಿಕಲ್ ಮಾಡಿರ್ಲಿಲ್ಲ. ಸ್ಯಾಟಲೈಟ್ ಮಾಡ್ಬೋದು, ಸ್ಟೂಡೆಂಟ್ ಸ್ಯಾಟಲೈಟ್ ಮಾಡಿರ್ತಾರೆ, ಸ್ಟೂಡೆಂಟ್ ಪೇಲೋಡ್ ಮಾಡಿರ್ತಾರೆ, ಆ ತರ ಎಲ್ಲ ಮಾಡಿರ್ತಾರೆ. ಬಟ್ ಪ್ರೈವೇಟ್ ಸೆಕ್ಟರ್ ಅವರು ಲಾಂಚ್ ಮಾಡಿರೋದು ಇದು ಒಳ್ಳೆ ವಿಶೇಷ ಮಹತ್ತರ ಸಾಧನೆ ಅನ್ಬೋದು. ಇನ್ನೊಂದೇನು ಅಂದ್ರೆ ಅಲ್ಲಿ ನೋಡಿರ್ಬೋದು ನೀವು ಕೂತ್ಕೊಂಡಿರೋ ಮಾನಿಟರ್ ಮುಂದೆ ಎಲ್ಲ ಯಂಗ್ಸ್ಟರ್ಸ್, ಎಲ್ಲ ಯಂಗ್ ಫೇಸಸ್, ಅವರೆಲ್ಲ ಮಾಡಿರೋದು ನಮ್ಗೆ ಒಳ್ಳೆ ಹೆಮ್ಮೆ ವಿಚಾರ. ಯಾಕಂದ್ರೆ ಎಲ್ಲ ಯಂಗ್ಸ್ಟರ್ಸ್ ಇದ್ದಾರೆ, ಅದೊಂದೇ ಒಳ್ಳೆ ಸ್ಯಾಟಿಸ್ಫೈಯಿಂಗ್ ಫೇಸ್ ಇದು ಅಚೀವ್ಮೆಂಟ್ಸ್. ನಾನು ಒಂದ್ಸಲ ಇದೇ ತರ ಸ್ಪೇಸ್ ಎಕ್ಸ್ಪೋ ಹೋಗಿದ್ದಾಗ 100 ಸ್ಟೂಡೆಂಟ್ ಗ್ರೂಪ್ ನೋಡಿದೆ. ಎಲ್ಲರೂ ಶುರು ಮಾಡ್ತೀವಿ. ಇವತ್ತಿಂದು ಒಂದು ಫೈನಲ್ ಕಲ್ಮಿನೇಷನ್ ವೆರಿ ಇಂಪಾರ್ಟೆಂಟ್ ಮೈಲ್ ಸ್ಟೋನ್ ಅನ್ಬೋದು ನಮ್ಮ ಪ್ರೈವೇಟ್ ಸೆಕ್ಟರ್ಗೆ. ಸೊ ಇದು ನಮ್ಗೆಲ್ಲ ಇವಾಗ ನೋಡ್ರಂಗೆ ಇವಾಗ ಇನ್ಮೇಲೆ ಪ್ರೈವೇಟ್ ಸೆಕ್ಟರ್ ಒಂಥರ ಕಾಂಪಿಟಿಷನ್ ಬರುತ್ತೆ. ಇವಾಗ ನಿಮ್ಗೆ ಗೊತ್ತಿರೋ ಹಂಗೆ ಇದು ಇಲಾನ್ ಮಸ್ಕ್ ಸ್ಪೇಸ್ ಎಕ್ಸ್ ಇತ್ತು, ಅದು ಹೌದು ಪ್ರೈವೇಟ್. ಅಲ್ಲಿ ನಾಸಾ ಗವರ್ಮೆಂಟ್, ಅದೇ ತರ ಇಲ್ಲಿ ಇಸ್ರೋ ಗವರ್ಮೆಂಟ್ ಆಗಿತ್ತು. ಗವರ್ಮೆಂಟ್ ಅಲ್ಲದೆ ಇವಾಗ ಇನ್ ಸ್ಪೇಸ್ ಅಂತ ಒಂದು ಪ್ರೈವೇಟ್ ಸೆಕ್ಟರ್, ಪ್ರೈವೇಟ್ ಕಮರ್ಷಿಯಲ್ ವಿಂಗ್ ಆಫ್ ಇಸ್ರೋ ಅಂತ ಒಂದು ಹೊಸದು ಸ್ಥಾಪನೆ ಆಗಿದೆ. ಅದು
ಇಸ್ರೋಗೆ ಸ್ವಲ್ಪ ಅಟ್ಯಾಚ್ ಆಗಿದೆ. ಬಟ್ ಇವಾಗ ಮಾಡಿರೋರು ಇವ್ರು 100% ಒರಿಜಿನಲ್, 100% ಪ್ರೈವೇಟ್. ಅಂದ್ರೆ ಈಗ ಈ ವಿಕ್ರಮ್ 1 ಇದೆಯಲ್ಲ ಸರ್, ವಿಕ್ರಮ್ 1 ಹಾಗೂ ಇಸ್ರೋ ಉಡಾವಣೆ ಮಾಡತಕ್ಕಂತ PSLV ಅಥವಾ SSLV ರಾಕೆಟ್ಗಳ ನಡುವಿನ ಆ ವ್ಯತ್ಯಾಸ ಏನ್ ಸರ್? ಅದು ಇರುತ್ತೆ. ಸ್ಯಾಟಲೈಟ್ SSLV ಅಂದ್ರೆ ಸಿಂಗಲ್ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಓಕೆ. ಇವಾಗ ಮೊದಲು ನೀವು ಸಪೋಸ್ ನೀವು 100 kgದು ಅಥವಾ 50 kgದು ಮಿನಿ ಸ್ಯಾಟಲೈಟ್ ತಗೊಂಡೋಗಿರ್ತೀರಾ, ನಿಮಗೋಸ್ಕರ ಲಾಂಚ್ ಮಾಡಲ್ಲ. ಅವಾಗ ವೆಯ್ಟ್ ಮಾಡ್ತಾರ, ನೀವೆಲ್ಲ ವೇಟಿಂಗ್ ಲಿಸ್ಟ್ ಅಲ್ಲಿ ಇರ್ತೀರಾ. ಅಂದ್ರೆ ಈ ಸ್ಯಾಟಲೈಟ್ 500,000 kg ಲಾಂಚ್ ಮಾಡೋ ಕೇಪಬಿಲಿಟಿ ಇರ್ಬೇಕಾದ್ರೆ 50 kg ಮಾಡಿದ್ರೆ ಅನ್ಎಕನಾಮಿಕಲ್ ಅಲ್ವಾ? ಹೌದು ಹೌದು. ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅನ್ನೋದು ಯಾರು ಬಂದ್ರು ನಿಮ್ಗೆ 100 kg ಬಂದ್ರು ಕಳ್ಸೋ ತರ ಒಂದು ಅಚೀವ್ಮೆಂಟ್ ಇರುತ್ತೆ. ನಿಮ್ಗೆ ಗೊತ್ತಿರಂಗೆ ಒನ್ಸ್ ಅಪಾನ್ ಎ ಟೈಮ್ 108 ಸ್ಯಾಟಲೈಟ್ ನಾವು ಲಾಂಚ್ ಮಾಡ್ತೀವಿ ಒಂದೇ ಲಾಂಚ್ ಅಲ್ಲಿ. ಅಂದ್ರೆ ಎಲ್ಲ ಸೇರ್ಕೊಂಡು ವೆಯ್ಟ್ ಮಾಡ್ಬೇಕು ಲಾಂಚ್ ವೆಹಿಕಲ್ ನಮ್ ಬರತ್ತಾ ಅನ್ನೋ ತರ. ಇವಾಗ ಆ ತರ ಕಡಿಮೆ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ SSLV, ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂದ್ರೆ ಚಿಕ್ಕವ್ರು ಬಂದ್ರು ಲಾಂಚ್ ಮಾಡಕ್ಕೆ ನಾವು ಅಲೋ ಮಾಡ್ತೀವಿ. ಅದೇ ತರ ನಮ್ಗೆ ಅದರಿಂದ ಇನ್ನೇನ್ ಲಾಭ? 1, 2, 3 ಫಾರಿನ್ ಅವ್ರಿಗೆಲ್ಲ ಲಾಂಚ್ ಮಾಡಿದೀವಿ ನಾವು. ಫಾರಿನ್ ಸ್ಯಾಟಲೈಟ್ ಕೂಡ ನಾವು ಆಪರ್ಚುನಿಟಿ ತಗೊಂಡು ನಮ್ಗೊಂದು ರೆವಿನ್ಯೂ ಕೂಡ ಬರುತ್ತೆ. ಈ ಒಂದು ಒಳ್ಳೆ ಒಂದು ನಮ್ಗೆ SSLV ಇಸ್ರೋ ಮಾಡಿರೋದು ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಬಟ್ ಇವ್ರು ಮಾಡಿದ್ರೆ ಇವ್ರಿಗೆ ಒಂದು ಹೆಮ್ಮೆ ಕೆಲಸ ಆಗಿದೆ ಅಂತ ಅವ್ರಿಗೂ ಬರುತ್ತೆ. ನಮ್ ದೇಶಕ್ಕೆ ಒಂದು ರೆವಿನ್ಯೂ ಬರೋ ಚಾನ್ಸಸ್ ಇದೆ. ಕಮರ್ಷಿಯಲ್ ಆಗಿ ಆಕ್ಟಿವ್ ಆಗ್ತಾರೆ. ವೆರಿ ಇಂಪಾರ್ಟೆಂಟ್, ವೆರಿ ಸಕ್ಸಸ್ಫುಲ್, ಹೆಮ್ಮೆಯ ವಿಚಾರ. ಓಕೆ. ತುಂಬಾ ಖುಷಿ ಆಯ್ತು ಸರ್, ಸಾಕಷ್ಟು ವಿಚಾರಗಳನ್ನ ನಿಮ್ಮಿಂದ ತಿಳ್ಕೊಂಡ್ವಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. Hello space, we have arrived.